ಈಗ ನೀವು ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ರಿ, ಸರ್ಕಾರ ಕೊಡುವಂಥ ವ್ಯವಸ್ಥೆ, ನಮಗೆ ರಾತ್ರಿ ಊಟದ ವ್ಯವಸ್ಥೆ, ಹಾಸಿಗೆ ವ್ಯವಸ್ಥೆ ಇದನ್ನೆಲ್ಲ ಕೊಡೋದಕ್ಕೆ ಮುಂದೆ ನೀವು ಅದನ್ನು ಸ್ವೀಕಾರ ಮಾಡ್ತೀರಾ? ಯಾರು ದುಡ್ಡಲ್ಲಿ ಕೊಡ್ತಾರೆ? ವಾಲ್ಮೀಕಿ ಹಗರಣ ಲೂಟಿ ಮಾಡಿರೋದು ಕೊಡ್ತಾರೆ, ಮೂಡಾದಲ್ಲಿ ಲೂಟಿ ಮಾಡಿರೋದು ಕೊಡ್ತಾರೆ. ಅಲ್ಲಿ ಲೂಟಿ ಮಾಡಿರೋ ಹಣದಲ್ಲಿ ನಾವೇ ತಗೋಬೇಕು. ಅದಕ್ಕೆ ನಾವು ಸ್ಪೀಕರ್ ಅವರ ಬೇಡಿಕೆಯನ್ನು ರಿಜೆಕ್ಟ್ ಮಾಡಿದ್ದೀರಿ. ನಾವೇ ಸ್ವಂತ ನಮ್ಮ ದುಡ್ಡಲ್ಲೇ ನಾವೇ ಊಟ ವ್ಯವಸ್ಥೆಯನ್ನು ನಾವೇ ಮಾಡ್ಕೊತೀರಿ. ಈ ಸರ್ಕಾರದ ಯಾವುದೇ ಸವಲತ್ತು ಬೇಕಾಗಿಲ್ಲ. ನಾವು ಹೋರಾಟವನ್ನು ಮುಂದುವರಿಸ್ತೀರಿ. ನಾಳೆನೂ ಕೂಡ ಧರಣಿಯನ್ನು ಮುಂದುವರಿಸ್ತೀರಿ. ಅಹೋರಾತ್ರಿ ಧರಣಿ ನಾಳೆನೂ ಕಂಟಿನ್ಯೂ ಆಗ್ತದೆ. ಈಗ ಸದನ ಮುಕ್ತಾಯವಾದ ಬಳಿಕ ಮತ್ತೆ ನೀವು ಯಾವ ರೀತಿ ಹೋರಾಟವನ್ನು ಮಾಡ್ತೀರಿ? ಮೈಸೂರಿಗೆ ಬೆಂಗಳೂರಿನಿಂದ ಪಾದಯಾತ್ರೆ ಮುಖಾಂತರ ಹೋಗುವಂಥ ಚರ್ಚೆ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಲವಾರು ಸಲಹೆಗಳು ಬಂದಿದೆ ಬೆಂಗಳೂರಿನಿಂದ ಮೈಸೂರಿಗೆ ಮಾಡಬೇಕು ಅಂತ. ಅದೆಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ, ನಮ್ಮ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡ್ತೀರಿ. ಹೋರಾಟವನ್ನು ಮುಂದುವರಿಸ್ತೀರಿ. ಮತ್ತು NDA ಹೋರಾಟ ಇದು. BJP ಮತ್ತು JDS ಒಟ್ಟಿಗೆ ಹೋರಾಟವನ್ನು ವಿಧಾನಸಭೆ ಒಳಗಡೆ ಹೊರಗಡೆ ಮಾಡ್ತೀರಿ. ಹಾಗಾದರೆ ನಾಳೆಯೂ ಕೂಡ ಯಾವುದೇ ರೀತಿಯಲ್ಲೂ ಸದನ ನಡೆಯೋದಕ್ಕೆ ನೀವು ಅವಕಾಶವನ್ನು ಕೊಡೋದಿಲ್ಲ? ನಮಗೆ ಉತ್ತರ ಬೇಕು. CM ಅವರು ನಾನು ಲೂಟಿ ಮಾಡಿಲ್ಲ ಅಂತ ದಾಖಲೆಗಳು ಕೊಡಬೇಕು. ನಾವು ಅವ್ರು ಹೆಂಗೆ ಲೂಟಿ ಮಾಡಿದ್ದಾರೆ ಅಂತ ದಾಖಲೆ ಕೊಡ್ತೀವಿ. ಅಲ್ಟಿಮೇಟಾಗಿ ತೀರ್ಮಾನವನ್ನು ರಾಜ್ಯದ 7.5 ಕೋಟಿ ಕನ್ನಡಿಗರು ತೀರ್ಮಾನವನ್ನು ಮಾಡಬೇಕು. ಅದು ನಮ್ಮ ಬೇಡಿಕೆ. ಕಾಂಗ್ರೆಸ್ ಅವರು ರಾಜ್ಯದ ಜನ ತೀರ್ಮಾನ ಮಾಡೋದು ಬೇಡ, ಮುಚ್ಚಿಡೋಣ ಅಂತ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಓಡೋಗಿದ್ದಾರೆ. ಇದರ ವಿರುದ್ಧ ಹೋರಾಟ. ಇದಿಷ್ಟು ವಿಧಾನಸಭೆ ಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಣೇಶ್ ಜೊತೆ ಕಿರಣ್ ಹನ್ನೆರಡು TV9 ಬೆಂಗಳೂರು.